ಅನ್ನು ಕಪೂರ್ ಬಾಲಿವುಡ್ ಮತ್ತು ಹಿಂದಿ ಟಿವಿ ರಂಗದ ಬಲು ಹಿರಿಯ ನಟ. ಒಂದಿಲ್ಲೊಂದು ಸಂದರ್ಶನ ಪಾಡ್ಕಾಸ್ಟ್ನಲ್ಲಿ ಕಾಣಿಸಿಕೊಳ್ತಲೇ ಇರುವ ಅನ್ನು ಕಪೂರ್ ಇತರೆ ನಟ ನಟಿಯರ ಬಗ್ಗೆ ಮಾತನಾಡುವುದು ತುಸು ಹೆಚ್ಚು. ಇತ್ತೀಚೆಗೆ ಸಂದರ್ಶನ ಒಂದರಲ್ಲಿ ಮಾತನಾಡುತ್ತಾ ನಟಿ ತಮನ್ನಾ ಭಾಟಿಯಾ ಅವರ ದೇಹದ ಬಗ್ಗೆ ಕೀಳು ಅಭಿರುಚಿಯಿಂದ ಮಾತನಾಡಿದರು. ನೆಟ್ಟಿಗರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಹಿರಿಯ ನಟ ಅನ್ನು ಕಪೂರ್ ಒಂದು ಸಂದರ್ಶನದಲ್ಲಿ ತಮನ್ನಾ ಅವರ ಆಜ್ ಕಿ ರಾತ್ ಐಟಂ ಹಾಡಿನ ಬಗ್ಗೆ ಮಾತನಾಡುತ್ತಾ ಅವರ ದೇಹವನ್ನ ಹಿಂದಿಯಲ್ಲಿ ದೂದಿಯಾ ಬದನ್ ಅಂದ್ರೆ ಹಾಲಿನಂತ ಮೈಮಾಟ ಎಂದು ಬಣ್ಣಿಸಿದ್ರು. ಹಿಂದಿಯಲ್ಲಿ ಇದು ತುಸು ಅಶ್ಲೀಲ ಅರ್ಥ ನೀಡುವ ಮಾತಾಗಿದೆ. ಈ ಹೇಳಿಕೆಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತ ಆಗಿದೆ ಮತ್ತು ಇದನ್ನು ಅನೇಕರು ಅಶ್ಲೀಲ, ಮಹಿಳೆಯ ಬಗ್ಗೆ ಅಗೌರವ ಎಂದು ಟೀಕಿಸಿದ್ದಾರೆ. ಅನ್ನು ಕಪೂರ್ ಅವರು ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುತ್ತಾ ಇಂಗ್ಲಿಷ್ನಲ್ಲಿ ಮಿಲ್ಕಿ ಬಾಡಿ ಅಂದ್ರೆ ಯಾರು ಆಕ್ಷೇಪಿಸೋದಿಲ್ಲ, ಆದರೆ ನಾನು ಹಿಂದಿಯಲ್ಲಿ ಹೇಳಿದ್ದಕ್ಕೆ ಜನರಿಗೆ ಸಮಸ್ಯೆಯಾಗಿದೆ. ನಮ್ಮ ಸ್ವಂತ ಭಾಷೆಯಲ್ಲಿ ಹೇಳಿದ್ದು ಹೆಚ್ಚು ಚುಚ್ಚಿದಂತೆ ಕಾಣುತ್ತದೆ ಎಂದು ಸಮಜಾಯಿಷಿ ಕೊಟ್ಟಿದ್ದಾರೆ. ನಾನು ಅವರ ದೇಹವನ್ನ ಕೇವಲ ಶ್ಲಾಘಿಸಿದ್ದೇನೆಯೇ ಹೊರತು ಯಾವುದೇ ಕೆಟ್ಟ ದೃಷ್ಟಿಯಿಂದ ಅಥವಾ ಕಾಮದ ದೃಷ್ಟಿಯಿಂದ ನೋಡಿಲ್ಲ. 71 ವರ್ಷದ ವ್ಯಕ್ತಿಯಾದ ನನಗೆ ಅವರ ವಯಸ್ಸಿನ ಮಕ್ಕಳಿದ್ದಾರೆ ಎಂದು ಸ್ಪಷ್ಟಿಸಿದ್ದಾರೆ. ಈ ಹೇಳಿಕೆಯಿಂದ ನಟಿ ತಮನ್ನಾ ಅವರಿಗೆ ಬೇಸರ ಆಗಿದ್ರೆ ಕ್ಷಮೆ ಯಾಚಿಸಲು ತಮಗೆ ಯಾವುದೇ ಮುಜುಗರ ಇಲ್ಲ. ಒಂದು ವೇಳೆ ಅವರು ನಾನು ಆ ರೀತಿ ಹೇಳಿದ್ದೇನೆಯೇ ಎಂದು ಕೇಳಿದ್ರೆ ಹೌದು ಅಂತ ಒಪ್ಕೊಳ್ತೇನೆ. ನಿಮಗೆ ಅದರಿಂದ ನೋವಾಗಿದ್ರೆ ನಾನು ನಿಮ್ಮ ಪಾದ ಮುಟ್ಟಿ ಕ್ಷಮೆ ಯಾಚಿಸ್ತೇನೆ. ನನ್ನ ಉದ್ದೇಶ ತಪ್ಪಾಗಿಲ್ಲದಿರುವಾಗ ನನಗೆ ಕ್ಷಮೆ ಕೇಳಲು ಹಿಂಜರಿಕೆ ಇಲ್ಲ ಎಂದು ಹೇಳಿದ್ದಾರೆ. ಸ್ತ್ರೀ 2 ಸಿನಿಮಾದಲ್ಲಿ ತಮನ್ನಾ ಭಾಟಿಯಾ ಆಜ್ ಕಿ ರಾತ್ ಹಾಡಿನಲ್ಲಿ ಸಖತ್ ಹಾಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ಅವರ ನೃತ್ಯಗಳು ಹೊಗಳು ಭರದಲ್ಲಿ ಅನ್ನು ಕಪೂರ್ ಈ ವಿವಾದಾತ್ಮಕ ಶಬ್ದಗಳನ್ನ ಬಳಸಿದ್ದಾರೆ. ಅಲ್ಲದೆ ತಮನ್ನಾ ಅವರ ಹಾಡು ಮತ್ತು ಅವರ ಮೈಮಾಟವನ್ನ ನೋಡಿ ಮಕ್ಕಳು ಚೆನ್ನಾಗಿ ನಿದ್ರಿಸ್ತಾರೆ ಎಂದು ವ್ಯಂಗ್ಯವಾಗಿ ಹೇಳಿದ್ದು ಕೂಡ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದೆ.